ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ 40% ಕಮಿಷನ್ ಆರೋಪ. ಈಗ ಸದ್ದು ಮಾಡಲಿಕ್ಕೆ ಏನ್ ಕಾರಣ ಆಯಿತು ಅಂದ್ರೆ ಲೋಕಾಯುಕ್ತ ತನಿಖಾ ವರದಿ ಕೊಡ್ತಲ್ಲ, ಅದು ಮತ್ತೊಮ್ಮೆ ಚರ್ಚೆಗೆ ಈಡಾಗಿರುವಂಥದ್ದು. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಒಂದು ಕೇಸ್ನಲ್ಲಿ ಬಿಜೆಪಿಗೆ ಲೋಕ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಅಂಬಿಕಾಪತಿ ಗುತ್ತಿಗೆದಾರ ಅವರು ಮಾಡಿದ್ದಂಥ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಲಾಗಿರುವಂಥದ್ದು ಲೋಕಾಯುಕ್ತದಿಂದ. ಅದರಲ್ಲಿ ಕ್ಲೀನ್ ಚಿಟ್ ಅನ್ನ ಕೊಡಲಾಗಿದೆ. ಆರೋಪದಲ್ಲಿ ಸತ್ಯವಿಲ್ಲ ಅಂತ ಲೋಕ ವರದಿಯಲ್ಲಿದೆ. ಕಾಂಗ್ರೆಸ್ 40% ಹೋರಾಟವನ್ನ ಮಾಡಿತ್ತು, ಪೇ ಸಿಎಂ ಅಭಿಯಾನವನ್ನ ಮಾಡಿತ್ತು. ಅದು ಬೇರೆ ರಾಜ್ಯಗಳಲ್ಲೂ ಕೂಡ ಹಬ್ಬಿ ಬೊಮ್ಮಾಯಿಯವರು ಹೋಗುವಂತ ಸಂದರ್ಭ ತೆಲಂಗಾಣ ಅಂತ ಕಾಣಿಸುತ್ತೆ, ಅಲ್ಲೂ ಕೂಡ ಪೋಸ್ಟರ್ನ ಹಾಕಲಾಗಿತ್ತು. ಅಲ್ಲೂ ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಿಜೆಪಿಗೆ. ಸೊ ಹೀಗಾಗಿ ಇದು ಬಿಜೆಪಿಗೆ ಯಾವ ರೀತಿಯ ಹೊಡೆತ ಕೊಟ್ಟಿತ್ತು ಅಂದ್ರೆ ಹೀನಾಯವಾಗಿ ಸೋಲಿಕ್ಕೆ ಬಿಜೆಪಿ ರಾಜ್ಯದಲ್ಲಿ ಇದು ಕೂಡ ಒಂದು ಕಾರಣ ಅಂತಾನೆ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇತ್ತು. ಇವನ್ ಅದಕ್ಕೆ ಪಿಎಂಗೆ ಪತ್ರವನ್ನ ಬರೆಯಲಾಗಿದ್ದಂಥ ವಿಚಾರ ನಿಮಗೂ ಕೂಡ ಗೊತ್ತಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘಟಿತವಾಗಿ ಆ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥ ಡಿ.ಕೆ. ಶಿವಕುಮಾರ್ ಅವರು ಸೇರ್ಕೊಂಡು ದೊಡ್ಡ ಹೋರಾಟವನ್ನು ಮಾಡಿದ್ರು. ಕಾಂಗ್ರೆಸ್ 40% ಆರೋಪ ಸುಳ್ಳು ಅಂತ ಇದೆ ಬಿಜೆಪಿ. ಈಗ ಲೋಕಾಯುಕ್ತ ವರದಿ ಬಂದ ಮೇಲೆ ಕೆಂಪಣ್ಣ ಆರೋಪದ ವರದಿ ಅಲ್ಲ ಅಂತ ಹೇಳ್ತಾ ಇದೆ ಕಾಂಗ್ರೆಸ್ 100% ಕಮಿಷನ್ ಸರ್ಕಾರ ಅಂತ ಬಿಜೆಪಿಯ ವಿರೋಧ ಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಅಶೋಕ್ ಮತ್ತೆ ಕಾಂಗ್ರೆಸ್ ನಾಯಕರು ಏನ್ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಉದ್ಯೋಗಿಗಳು ನಿರುದ್ಯೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಸೇರ್ಕೊಂಡು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ 40% ಸರ್ಕಾರ ಅಂತೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಬೊಮ್ಮಾಯಿ ಸರ್ಕಾರದ ಮೇಲೆ. ಇವತ್ತು ಕಾಂಗ್ರೆಸ್ ಅವರಿಗೆ ಯಾವ ಮುಖ ಇಟ್ಕೊಂಡು ನೀವು ಕೋವಿಡ್ ಹಗರಣ ಆಗಿದೆ, ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ಇದೆ. ನಿಮ್ಗೆ 40% ಸರ್ಕಾರನ ಕಳೆದ 16 ತಿಂಗಳಲ್ಲಿ ಪ್ರೂವ್ ಮಾಡಕ್ಕೆ ಆಗಿಲ್ಲ ನಿಮ್ ಕೈಲಿ. 40% ವಸೂಲು ಮಾಡ್ತಾ ಇದ್ದಾರೆ ಅಂತ ಹೇಳಿದವ್ರು ಯಾರು? ಕೆಂಪಣ್ಣವರ ಆರೋಪದ ಮೇಲೆ ಈ ಸರ್ಕಾರ ತಗೊಳ್ತದೆ ಅಂತೇಳಿ ನಾವು ಆರೋಪ ಮಾಡಿದ್ದು, ಗೊತ್ತಾಯ್ತಾ? ಅದ್ರ ಮೇಲೆ ಒಂದು ಕಮಿಷನ್ ಮಾಡಿದ್ದು. ಅದ್ರ ರಿಪೋರ್ಟ್ ನೋಡಿಲ್ಲ ನಾನು. ರಿಪೋರ್ಟ್ ನೋಡಿದ ಮೇಲೆ ಕಾಮೆಂಟ್ ಮಾಡ್ತೀವಿ. ಒಂದ್ ಕೇಸ್ ನಲ್ಲಿ ವಜಾ ಆಗ್ಬಿಟ್ಟ ತಕ್ಷಣ ತಪ್ಪೇ ಆಗಿಲ್ಲ ಅಂತಲ್ಲ, ತಪ್ಪಾಗಿರ್ತದೆ, ಪ್ರೂವ್ ಆಗಿರಲ್ಲ. ಇದ್ರ ಬಗ್ಗೆನೇ ಮಾತನಾಡ್ತಾ ಹೋಗೋಣ. ಮೊದಲು ಇಲ್ಲಿ ನೋಡ್ತಾ ಇದ್ವಲ್ಲ, ಎಲೆಕ್ಷನ್ಗಿನ್ನ ಮುಂಚೆ ಹತ್ತತ್ರ 1.5-2 ವರ್ಷ ಬರೀ ಇದೇ ನಡೆದಿದ್ದು. ಬರೀ ಒಂದೇ ಒಂದು ದಿನ ಏನೋ ಆರೋಪ ಮಾಡಿದ್ರು. ಈಗ ಸಿದ್ದರಾಮಯ್ಯನವ್ರು ಹೇಳ್ದಂತೆ ಯಾರು ಆರೋಪ ಮಾಡಿದ್ದು, ಕೆಂಪಣ್ಣ ಅವ್ರು ಹೇಳಿದ್ರು. ಆ ಸಂದರ್ಭದಲ್ಲಿ ನಾವು ಆರೋಪ ಮಾಡಿದ್ವಿ. ಬರೀ ಒಂದಿನಕ್ಕೆ ಸೀಮಿತ ಆಗಿದ್ರೆ ಒಂಥರ, ಇದನ್ನು ಎಲೆಕ್ಷನ್ ಬರೋವರೆಗೂ ಕೂಡ ಇದೇ ವಿಚಾರವನ್ನ ಚರ್ಚೆ ಮಾಡ್ತಾ ಬರೀ ನಮ್ಮ ರಾಜ್ಯದಲ್ಲೂ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚರ್ಚೆ ಆಗುವಂತೆ. ಆಮೇಲೆ ನರೇಂದ್ರ ಮೋದಿ ಅವರು ಇಲ್ಲಿ ಪ್ರಚಾರಕ್ಕೆ ಬರುವಂಥ ಸಂದರ್ಭದಲ್ಲಿ 40% ಆರೋಪದ ಬಗ್ಗೆ ಮಾತನಾಡಿ ನೀವು, ನಾವು 2013ರಲ್ಲಿ ಇದ್ದಂಥ ಸಂದರ್ಭದಲ್ಲಿ 10% ಬಗ್ಗೆ ಮಾತನಾಡಿದ್ರಲ್ಲ, ಈಗ ಯಾಕೆ ಮಾತನಾಡ್ತಿಲ್ಲ ಅನ್ನುವಂಥ ರೀತಿಯಾದಂಥ ದೊಡ್ಡ ಚರ್ಚೆಯನ್ನು ಕೂಡ ಎಡೆಮಾಡಿಕೊಟ್ಟಿದ್ದಂಥ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಂಥ ಆರೋಪ ಅದು. ಪೃಥ್ವಿ, ಒನ್ ಆಫ್ ದ ಬ್ರಿಲಿಯಂಟ್ ಕ್ಯಾಂಪೇನ್ ಕಳೆದ 20-25 ವರ್ಷಗಳಲ್ಲಿ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ ಅಂಗಳದಲ್ಲಿ ಕಂಡು ಬಂದಂಥ ಅತ್ಯಂತ ವೈಬ್ರೆಂಟ್ ಕ್ಯಾಂಪೇನ್ಗಳೇನಿದ್ವು ಎಲೆಕ್ಟ್ರಲ್ಲಿ, ಅದರಲ್ಲಿ 2 ಅತ್ಯಂತ ಇಂಪಾರ್ಟೆಂಟ್ ಆಗ್ತವೆ. ಒಂದು ಸೇವ್ ಕಾನ್ಸ್ಟಿಟ್ಯೂಷನ್ ಮತ್ತು ಒಂದು 40%. ಹೇಗೆ ರಾಜ್ಯ ಸರ್ಕಾರದ ವಿರುದ್ಧ ಅತಿ ದೊಡ್ಡ ಅಷ್ಟೊತ್ತಿಗಾಗಲೇ ಒಂದು ಜನಾಭಿಪ್ರಾಯ ವಿರುದ್ಧವಾಗಿದೆ, ಆಂಟಿ ಇನ್ಕಂಬೆನ್ಸ್ ಇದೆ ಅನ್ನೋಂಥ ಒಂದು ವಾತಾವರಣ ಏನಿತ್ತು ಮತ್ತು ಒಳಗಡೆ ಇದ್ದಂಥ ಒಂದಷ್ಟು ಹಗ್ಗಜಿಗ್ಗಾಟಗಳೇನಿತ್ತು, ಅದಕ್ಕೆ ಪೂರಕವಾಗಿ ಬಂದಂಥ ಈ ಆರೋಪ ಏನಿದೆ, ಆರೋಪವನ್ನು 100% ಅಲ್ಲ 200% ಎನ್ಕ್ಯಾಶ್ ಮಾಡ್ಕೊಂಡು ನೋಡಿ ಕಾಂಗ್ರೆಸ್ ಸಕ್ಸಸ್ ಆಯಿತು ಆವತ್ತಿನ ಮಟ್ಟಿಗೆ. ಅದು ಅತಿ ದೊಡ್ಡ, ನೀವು ಹೇಳಿದಂತೆ ಬೊಮ್ಮಾಯಿ ಅವರು ಹೈದರಾಬಾದ್ ವಿಮೋಚನಾ ದಿನ ಪ್ರಯುಕ್ತ ಅಲ್ಲಿ ಧ್ವಜಾರೋಹಣಕ್ಕೆ ಹೋದಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲೆಲ್ಲ, ಅಲ್ಲಿ ತೆಲಂಗಾಣದ ಬಾರ್ಡರ್ಗಳಲ್ಲೆಲ್ಲ ಅತಿ ದೊಡ್ಡ ಒಂದು ಪೋಸ್ಟರ್ಗಳನ್ನು ಹಾಕಿತ್ತು ಅವತ್ತು ಕೂಡ. ಅಂದರೆ ತೆಲಂಗಾಣ ಸರ್ಕಾರ, ಅಂದಿನ KCR ಸರ್ಕಾರ, ಅಂದರೆ ಅಷ್ಟರ ಮಟ್ಟಿಗೆ ಎಲ್ಲ ರಾಷ್ಟ್ರವ್ಯಾಪಿ ಬಹುತೇಕ ಎಲ್ಲ ಕಡೆ ರಾಜ್ಯ ಬಿಜೆಪಿಯ ಅಂದಿನ ಸರ್ಕಾರದ ಈ ಒಂದು 40% ಅವರ ವಿರುದ್ಧ ಬಂದಂಥ ಆರೋಪ ಏನಿತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಮತ್ತು ರಾಷ್ಟ್ರೀಯ ಬಿಜೆಪಿಗೂ ಕೂಡ ಅತಿ ದೊಡ್ಡ ಮುಜುಗರವನ್ನು ಉಂಟು ಮಾಡಿತ್ತು. ಯಾಕಂದರೆ ಬಿಜೆಪಿ ಅಂದರೆ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರದ ಅಸ್ತ್ರವನ್ನು ಕೈಗೆತ್ತಿಕೊಂಡು ಮಹಾಯುದ್ಧವನ್ನು ಮಾಡಿ ಅಧಿಕಾರಕ್ಕೆ ಬಂದಂಥ ಪಕ್ಷ. ಆ ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ವೈಯಕ್ತಿಕವಾಗಿ ಇಮೇಜನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಅದರ ಹೊರತಾಗಿ ರಾಜ್ಯ ಬಿಜೆಪಿ ಇಷ್ಟೆಲ್ಲ ಅವಲಂಡಗಳನ್ನು ಮಾಡ್ಕೊಂಡಿದೆ ಅನ್ನೋಂಥ ಒಂದು ಅಪಸವ್ಯಗಳು ಕೂಡ ಈ ಒಂದು ಕ್ಯಾಂಪೇನ್ ಪರಿಣಾಮವಾಗಿ ಫಲಿತಾಂಶದಿಂದ ಬಂದಿತ್ತು. ಸೊ ಅದು ರಿಸಲ್ಟ್ ಆಗು ಕೂಡ ಕನ್ವರ್ಟ್ ಆಯಿತು. ಅದು ಒಂದು ಕಡೆ. ಇನ್ನೊಂದು, ಈಗ ಇವತ್ತು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಆರೋಪ ಮಾಡಿದ್ಯಾರು, ಕೆಂಪಣ್ಣ ಅವರು. ಸೊ ಅದನ್ನು ನಾವು ಹೇಳಿದ್ವಿ. ಸೊ ಇವತ್ತು ಮೋದಿ ಅವರು ಅಲ್ಲೆಲ್ಲೋ ನಿಂತ್ಕೊಂಡು ಜಾರ್ಖಂಡ್ ಚುನಾವಣಾ ಪ್ರಚಾರ ಕಣದಲ್ಲಿ ಮತ್ತು ಮಹಾರಾಷ್ಟ್ರ ಚುನಾವಣಾ ಪ್ರಚಾರ ಕಣದಲ್ಲಿ ಅಬಕಾರಿ ಬಾಂಬನ್ನು ಹಾಕ್ತಾರೆ. ಆರೋಪ ಮಾಡಿದ್ಯಾರು?
ಅಫ್ಕೋರ್ಸ್ ಅದು 800 ಕೋಟಿನೋ 700 ಕೋಟಿನೋ 500 ಕೋಟಿನೋ, ಆದರೆ ಲಂಚಾವತಾರ ನಡೀತಾ ಇದೆ ಅನ್ನೋಂಥದ್ದನ್ನು ಗುತ್ತಿಗೆದಾರರ ಸಂಘದವರೇ ಹೇಳ್ತಾ ಇದ್ದಾರಲ್ವಾ. ಸೊ ಇದೆಲ್ಲ ಬರೀ ಏನು ಬೇಸ್ಲೆಸ್ ಅಲಿಗೇಷನ್ ಅಂತ ಇವತ್ತು ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಯಾಕಂದರೆ ಇವತ್ತು ಅವ್ರು ರೂಲಿಂಗಲ್ಲಿದ್ದಾರೆ, ಅವತ್ತು ಅಪೋಸಿಷನಲ್ಲಿದ್ದರು. ಅಟ್ ದ ಸೇಮ್ ಟೈಮ್ ಇವತ್ತು ಏನು ಹೇಳ್ತಾರೆ, ಎಕ್ಸ್ಟೆಂಡೆಡ್ ಸ್ಟೇಟ್ಮೆಂಟನ್ನು ನಾನು ಬ್ರೀಫ್ ಮಾಡ್ತಾ ಇರೋದು. ಅವ್ರ ಎಕ್ಸ್ಟೆಂಡೆಡ್ ಸ್ಟೇಟ್ಮೆಂಟಲ್ಲಿ ಆರೋಪ ಸಾಬೀತಾಗಿಲ್ಲ ಅಂದ ಮಾತ್ರಕ್ಕೆ ಅಕ್ರಮ ನಡೆದೇ ಇಲ್ಲ ಅಂತಲ್ಲ, ಅದಕ್ಕೆ ಸಾಕ್ಷ್ಯಗಳು ಸಿಕ್ಕಿಲ್ಲದೆ ಇರ್ಬೋದು ಅಂತ. ಇವರು ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಇವರೆಲ್ಲ ಕೆಂಪಣ್ಣ ಅವರು ಮತ್ತು ನಿರುದ್ಯೋಗಿ ಗುತ್ತಿಗೆದಾರರೆಲ್ಲ ಟೂಲ್ ಕಿಟ್ ಅಂತ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯ ಅವರು ಅಥವಾ ಸಿದ್ದರಾಮಯ್ಯ ಬಣದ ಆಪ್ತರೆಲ್ಲರೂ ಸ್ನೇಹಮಯ ಕೃಷ್ಣ ಅವರನ್ನು ಟೂಲ್ ಕಿಟ್, BJPಯ ಟೂಲ್ ಕಿಟ್ ಅಂತ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಮೂಢ ಆರೋಪ ಇವತ್ತೇನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ, ನಾಳೆ ಅದ್ರ ಬಗ್ಗೆ ರಿಪೋರ್ಟ್ ಬರ್ಬೋದು ಲೋಕಾಯುಕ್ತದಲ್ಲಿ. ಇನ್ ಕೇಸ್ ಪ್ರಾಬಬಲ್ ಬಿ ರಿಪೋರ್ಟ್ ಕೂಡ ಆಗ್ಬೋದು. ಹಂಗಂದ ಮಾತ್ರಕ್ಕೆ ಎಗೇನ್ BJP ಕೂಡ ಅಂಥದ್ದೇ ಒಂದು ನರೇಟಿವ್ನ ಬಿಲ್ಡ್ ಮಾಡೋ, ಆರೋಪ ಸಾಬೀತಾಗಿಲ್ಲ ಅಂದ ಮಾತ್ರಕ್ಕೆ ರಾಜ್ಯ ಸರ್ಕಾರದ ಅಂಡರಲ್ಲಿ ಬರುವಂಥ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡ್ತು ಅಂದ ಮಾತ್ರಕ್ಕೆ, ಕೊಟ್ಟಂಥ ಪಕ್ಷದಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಕೊಟ್ಟಂಥ ಮಾತ್ರಕ್ಕೆ ಅಕ್ರಮ ಏನೂ ನಡೆದೇ ಇಲ್ಲ ಅಂತಲ್ಲ ಅನ್ನೋವಂಥ ಒಂದು ಆರೋಪವನ್ನು ಅವತ್ತು ಕೂಡ ಕೌಂಟರ್ ಸ್ಟ್ರಾಟಜಿಯನ್ನು, ಕೌಂಟರ್ ನರೇಟಿವ್ನ BJP ಕೂಡ ಬಿಲ್ಡ್ ಮಾಡ್ಬೋದು. ಸೊ ಸಿದ್ದರಾಮಯ್ಯ ಅವರು ಅವತ್ತೇನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು ಇವತ್ತು ರಿವರ್ಸ್ ಆಗ್ತಾ ಇದೆ, ಇವತ್ತೇನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅದು ನಾಳೆ ಕೂಡ ರಿವರ್ಸ್ ಆಗ್ಬೋದು. ಅದೇ ರೀತಿ BJP ಕೂಡ. ಸೊ ಯಾವುದೇ ಪಕ್ಷ, ಅದು ಪಕ್ಷಾತೀತವಾಗಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಗುತ್ತಿಗೆ ಹಣ ಮತ್ತು ಈ ಕಾಮಗಾರಿಗಳ ಹಣದಲ್ಲಿ ಅವ್ಯಾಹತವಾಗಿ ನಡೆಯುವಂಥ ಭ್ರಷ್ಟಾಚಾರವನ್ನು ಯಾರೂ ಕೂಡ ಊಹೆ ಮಾಡುವಂಥ ಓಪನ್ ಸೀಕ್ರೆಟ್. ಈ ಹಿನ್ನೆಲೆಯಲ್ಲಿ ಅದು ಪರ್ಸೆಂಟೇಜಲ್ಲಿ ವೇರಿಯೇಷನ್ ಆಗಿ ಕುತ್ತಿಗೆವರೆಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಗೆ 10%, 20%, ನಾವೊಂದು 25% ಹೊಡಿತೀವಿ ಅಂತ ಗುತ್ತಿಗೆದಾರರು ಕಂಫರ್ಟಬಲ್ ಆಗಿರೋವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ನಮಗೂ ಬರೋದನ್ನು ಸೇರಿಸ್ಕೊಂಡು ಇವರೇ ಕಿತ್ಕೊಂಡ್ರೆ ನಾವೆಲ್ಲ ಹೋಗೋಣ, ಕೆಲಸಕ್ಕೆ ಬರೀ 10% ಹಾಕಿ 90% ಬರೀ ಮ್ಯಾನೇಜೇ ಮಾಡೋದ ಅನ್ನುವಂಥ ಪ್ರಶ್ನೆ ಬಂದಾಗ ಮಾತ್ರ, ಯಾಕಂದರೆ ಅವ್ರಿಗೂ ಹೋಗಿತಾರಲ್ಲ, ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಆ ಕಾರಣಕ್ಕೆ ಅಂಥ ಸಂದರ್ಭದಲ್ಲಿ ಇಂಥ ಒಂದು ಆರೋಪಗಳು ತೀವ್ರ ಸ್ವರೂಪವನ್ನು ಪಡ್ಕೊಂಡು ಸ್ಫೋಟ ಆಗ್ತವೆ. ಹಂಗಂದ ಮಾತ್ರಕ್ಕೆ ನಡೆಯದೇ ಇಲ್ಲ ಅಂತಲ್ಲ, ಅದು ಪರ್ಸೆಂಟೇಜ್ ನಡೆಯುವಂಥದ್ದೇ, ಇವತ್ತೂ ನಡೀತಾ ಇದೆ, ನೆನ್ನೆನೂ ನಡೆದಿತ್ತು. ಅದು ರಿರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ, BJP ಆಗಲಿ, ದಳ ಆಗಲಿ, ಕಾಂಗ್ರೆಸ್ ಆಗಲಿ, ಫೈನಲಿ ತೆರಿಗೆದಾರರ ಹಣ ಮಾತ್ರ ಯಾರು ಜೇಬಿಗೆ ಸೇರಬೇಕು ಅವ್ರಿಗೆ ಸೇರ್ತಾ ಇದೆ. ನಾವೆಲ್ಲ ಗುಂಡಿಯಲ್ಲಿ ಓಡಾಡ್ತಾ ಇದ್ದೀವಿ. ಇಂಟ್ರಪ್ಟೆಡ್ ಆಗಿರುವಂಥ ಕಾಮಗಾರಿಗಳ ನಡುವೆನೇ ಧೂಳು ಕುಡ್ಕೊಂಡು ತಿರುಗಾಡ್ತಾ ಇದ್ದೀವಿ ಪೃಥ್ವಿ. ಪಟೇಲ್ರೇ, ನಾನಾಗಲೇ ಹೇಳ್ತಿದ್ದೆ, 2013 ಸಂದರ್ಭದಲ್ಲಿ 2018ರಲ್ಲಿ ಇಲ್ಲಿ ರಾಜ್ಯದಲ್ಲಿ ಚುನಾವಣಾ ಪ್ರಚಾರಕ್ಕೆ ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 10% ಸರ್ಕಾರ ಇದು, 15% ಸರ್ಕಾರ ಅಂತ ಜರಿತಾ ಇದ್ರು. ಅವಾಗಲೂ ದಾಖಲೆ ಕೊಡಿ ಅಂತ ಹೇಳಿದ್ರು. ಯಾವುದೇ ಒಂದು ದಾಖಲೆ ಇರಲಿಲ್ಲ. ಅದು ಮಾತಿಗಷ್ಟೇ ಸೀಮಿತ ಆಯಿತು. ಅದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಅಷ್ಟೇ ಗೊತ್ತಾಗುತ್ತೆ. ಆಮೇಲೆ ಈಗಲೂ ಕೂಡ ಅಷ್ಟೇ 40% ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಈಗ ಇವರೇ SITಯನ್ನು ರಚನೆ ಮಾಡಿದ್ದಾರೆ. 1 ವರ್ಷ ಆಯಿತು, ಇದುವರೆಗೂ ಯಾವುದೇ ದಾಖಲೆ ಸಿಕ್ಕಿಲ್ಲ. ಅವ್ರು ಹೇಳ್ತಾ ಇದ್ರು, ಕೊಲೆಗಾರ ಕೊಲೆ ಮಾಡಿರ್ತಾನೆ, ಹೌದು, ಸಾಕ್ಷಿ ಇಲ್ಲ ಅಂದರೆ ಅವನು ತಪ್ಪಿಸ್ಕೊಂಡ್ಬಿಡ್ತಾನೆ, ಹಂಗನ್ಬಿಟ್ಟು ಅವ್ನು ಕೊಲೆನೇ ಮಾಡಿಲ್ವಾ ಅನ್ನೋ ರೀತಿಯಲ್ಲಿ ಪರಮೇಶ್ವರ್ ಅವರು ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಹೇಗೆ ನೋಡ್ಬೋದು ಇದನ್ನು? ಹಾಗಾದರೆ ನಿಮಗೆ ಒಟ್ಟು 3 ತನಿಖೆಗಳಾಗ್ತಿದೆ. ಒಂದು ಲೋಕಾಯುಕ್ತ ತನಿಖೆ, ಒಂದು ನ್ಯಾಯಾಂಗ ತನಿಖೆ ಆಗ್ತಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ತನಿಖೆ ಆಗ್ತಿರುವಂಥದ್ದು. ಲೋಕಾಯುಕ್ತದಲ್ಲಿ 2 ತನಿಖೆಗಳಾಗ್ತಿದೆ. ಒಂದು ಕೆಂಪಣ್ಣ ಆರೋಪ, ಮತ್ತೊಂದು ಅಂಬಿಕಾಪತಿಯವರ ಆರೋಪದ ಸಂಬಂಧಪಟ್ಟಾಗ ಅವರೀಗ ದಿವಂಗತರಾಗಿದ್ದಾರೆ. BBMP ಕ್ರೀಡಾಂಗಣ ನಿರ್ಮಾಣ ವಿಚಾರದ 40% ಕಮಿಷನನ್ನು ಕೊಟ್ಟಿದ್ವಿ ಅಂತೇಳಿ ಆರೋಪವನ್ನು ಮಾಡಿ ಅದಕ್ಕೆ ಸಾಕ್ಷಿಗಳ ಕೊರತೆ ಇದೆ, ಅವರು ಕಾಂಟ್ರಾಕ್ಟೇ ಮಾಡಿಲ್ಲ ಅಂತೆಲ್ಲ ಆರೋಪವನ್ನು ಮಾಡಿಲ್ಲ ಅಂತ ಒಂದಷ್ಟು ವಿತ್ ಡಾಕ್ಯುಮೆಂಟ್ ಸಮೇತ ಇವತ್ತು ಲೋಕಾಯುಕ್ತ ಒಂದು ಕ್ಲೀನ್ ಚಿಟ್ಟನ್ನು ಕೊಟ್ಟಿರುವಂಥದ್ದು. ಎಸ್, ಅಫ್ಕೋರ್ಸ್ ಮೊದಲು ಹೇಳ್ದಂಗೆ 40% ಅನ್ನೋದು ಇದೆಯಲ್ಲ, ಅದು ಕಾಂಗ್ರೆಸ್ಸನ್ನು ಜೀವ ಉಳಿಸ್ತು, ಕಾಂಗ್ರೆಸ್ ಅನ್ನೋದನ್ನು ಸರ್ಕಾರವನ್ನು ತಂತು ಮತ್ತು ಭಾರತೀಯ ಜನತಾ ಪಕ್ಷದ ನಿದ್ದೆಗೆಡಿಸ್ತು ಮತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಅಧಪತನಕ್ಕೂ ಕೂಡ ಕಾರಣ ಆಯಿತು. ಅವತ್ತಿನಗಳಲ್ಲಿ BJP ಅವರಿಗೆ ಅದನ್ನು ಡಿಪೆಂಡ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರಲಿಲ್ಲ ಮತ್ತು ಅದನ್ನು ಯಾವ ರೀತಿ ಡಿಪೆಂಡ್ ಮಾಡ್ಕೊಳ್ಬೇಕಾರೋದು ಗೊತ್ತಾಗಲಿ. ಯಾಕಂದರೆ ಒಂದು ಕಡೆ ಚುನಾವಣೆ ಕೂಡ ಹತ್ರ ಬಂದುಬಿಟ್ಟಿತ್ತು, ಹಲವಾರು ವಿಷಯಗಳಿದ್ದು. ಕೆಂಪಣ್ಣ ಟೀಮು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ತನಿಖೆಗೆ ಒತ್ತಾಯಿಸಿ ಪತ್ರವನ್ನು ಬರೆದ್ರು. ಅವತ್ತು EDಗೆ ಪತ್ರವನ್ನು ಬರೆದ್ರು, ITಗೆ ಪತ್ರವನ್ನು ಬರೆದ್ರು, CBIಗೆ ಬರೆದ್ರು. ಸಂತೋಷ್ ಅವರು ಬೇರೆ ಸಾವನ್ನಪ್ಪಿದ ವಿಚಾರ. ಹೌದು, ಸಂತೋಷ್ ಅದೇ ಸಂದರ್ಭದಲ್ಲಿ ಸಂತೋಷ್ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಸಂತೋಷ್ ಆತ್ಮಹತ್ಯೆಯಲ್ಲಿ ಡೆತ್ ನೋಟ್ ಸಿಕ್ಕಿದ ಸಂದರ್ಭದಲ್ಲೂ ಕೂಡ ಈಶ್ವರಪ್ಪ ಮೇಲೆ ನೇರವಾಗಿ ಆರೋಪ ಇತ್ತು. ಅವತ್ತಿನ ದಿನಗಳ ಸರ್ಕಾರ ಬರಲಿಕ್ಕೆ 40% ಅನುಕೂಲ ಆಯಿತು. ನಿಮಗೆ ಮೊದಲು ಹೇಳಿದ್ರೆ, ಹೌದು, ಕಾಂಟ್ರಾಕ್ಟ್ ವಿಚಾರದಲ್ಲಿ ಸಾಮಾನ್ಯವಾಗಿ ಯಾರು ಕೂಡ ಸಾಕ್ಷಿಗಳನ್ನು ಕೊಡಲ್ಲ. ಒಬ್ಬ ಕಾಂಟ್ರಾಕ್ಟ್ ಮಾಡ್ತಿರೋ ಒಂದು ವೇಳೆ ಸಾಕ್ಷಿ ಕೊಟ್ಟರೆ ಅವನು ಅಧಿಕಾರಿಗಳ ನೆಕ್ಸ್ಟ್ ಬೆಂಬಲ ಸಿಗಲ್ಲ, ರಾಜಕಾರಣಿಗಳ ಬೆಂಬಲ ಸಿಗಲ್ಲ, ಕಾಂಟ್ರಾಕ್ಟೇ ಸಿಗಲ್ಲ. ಒನ್ಸ್ ಅಗೇನ್ ಕಾಂಟ್ರಾಕ್ಟ್ ಕೂಡ ಸಿಗಲ್ಲ. ಎಸ್, ನೀವು 40% ಅವತ್ತು ಇತ್ತು, ಇವತ್ತು ಈ ಸರ್ಕಾರದಲ್ಲೂ ಕೂಡ ಇರುವಂಥದ್ದು. ಅದಕ್ಕೆ ಹಲವಾರು ಸಾಕ್ಷಿಗಳಿರ್ತಕ್ಕಂಥ, ನಿಮಗೆ ಅಬಕಾರಿ ವಿಚಾರದಲ್ಲಿ ಈಗಾಗಲೇ ನೇರವಾಗಿ ಆರೋಪವನ್ನು ಮಾಡಿರ್ತಕ್ಕಂಥ ಬೇರೆ ಬೇರೆ ಆರೋಪಗಳಿದೆ. ಅಧಿಕಾರಿಗಳು, ರಾಜಕಾರಣಿಗಳು, ಕಾಂಟ್ರಾಕ್ಟರ್ಗಳು ಇವರೆಲ್ಲ ಅವಿನಾಭಾವ ಸಂಬಂಧ ಇವರಿಗೆ. ಅದರಲ್ಲಿ 100ರಲ್ಲಿ ಒಂದು 10
ಜನಕ್ಕೆ ಏನಾಗುತ್ತೆ ಬೈ ಮಿಸ್ ಫೈರ್ ಆಗುತ್ತೆ. ಕೆಲವು ಟೈಮ್ ಕಿರುಕುಳ ಜಾಸ್ತಿ ಆದ ಸಂದರ್ಭದಲ್ಲಿ ಏನಾದರೂ ಆಗಲಿ ಅಂತೇಳಿ ಅವರು ಏನು ಸ್ಫೋಟಗೊಳ್ತಾರೆ. ಇನ್ನೊಂದು 90% ಇವೆಲ್ಲವೂ ಕೂಡ ಕಾಮನ್ ಆಗಿರ್ತಕ್ಕಂಥದ್ದು. ಆದರೆ ಈಗ ಸರ್ಕಾರಕ್ಕೆ ಡಿಪೆಂಡ್ ಮಾಡ್ಕೊಳ್ಳೋ ಅವತ್ತು ಹೇಳಿದ್ರು ಸಿದ್ದರಾಮಯ್ಯ ಹೇಳಿದ್ರು, ಹಲವಾರು ಕೊಲೆಗಳು ನಮ್ಮ ಕಣ್ಣೆದುರು ನಡುತ್ತೆ, ಕೊಲೆಗಾರ ಗೊತ್ತಿರ್ತಾರೆ, ಆದರೆ ಕೋರ್ಟ್ನಲ್ಲಿ ಸಾಕ್ಷ್ಯ ಇಲ್ಲದೆ ಬಿದ್ದೋಗುತ್ತೆ ಅಂತ ಹೇಳಿದ್ರು. ಬಹುಶಃ ಇದೊಂಥರ ಡಿಪೆಂಡಬಲ್ ಸ್ಟೇಟ್ಮೆಂಟ್. ಈಗ ಮೋದಿಯವರು ಕೂಡ ಆರೋಪವನ್ನು ಮಾಡ್ತಿದ್ದಾರೆ, 700 ಕೋಟಿ ಆರೋಪವನ್ನು ಮಾಡ್ತಿದ್ದಾರೆ. ಮೋದಿಯವರು ಕೂಡ ಹೇಳ್ಬೋದು, ಬಿ ಜೆ ಪಿಯವರು ಹೇಳ್ಬೋದು, ನೋಡಿ ಆರೋಪ ಮಾಡಿದ್ದಾರೆ, ಸಾಕ್ಷ್ಯ ಇಲ್ಲದಲ್ಲೇ ಬಿದ್ದೋಗ್ಬೋದು ಅಂತ ಹೇಳ್ಬೋದು. ಆಯಾ ಸಂದರ್ಭದಲ್ಲಿ ರಾಜಕಾರಣಿಗಳು ತಮಗೆ ಅನುಕೂಲ ಆಗುವ ರೀತಿಯಲ್ಲಿ, ಅಧಿಕಾರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ, ಸಹಾಯ ಆಗೋ ರೀತಿಯಲ್ಲಿ ಒಂದೊಂದು ವಿಚಾರವನ್ನು ಪ್ರಸ್ತಾಪ ಮಾಡೋದು. ಅವತ್ತು 40% ಸದ್ದು ಮಾಡ್ತು, ಸಂತೋಷ್ ಆತ್ಮಹತ್ಯೆ ಸದ್ದು ಮಾಡ್ತು, ಅಷ್ಟರೊಳಗಡೆ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ವೀಕ್ ಆಗಿತ್ತು, ಅವರಲ್ಲೇ ಕಿತ್ತಾಟ ಇತ್ತು, ಮಂತ್ರಿಗಿರಿಗಾಗಿ ಕಿತ್ತಾಡ್ತಿದ್ರು. ಅವತ್ತು ಕೂಡ ಯತ್ನಾಳ್ ಒನ್ಸ್ ಅಗೇನ್ ಫೈರ್ ಮಾಡ್ತಾನೇ ಇದ್ರು, ಯಡಿಯೂರಪ್ಪ ಆದಮೇಲೆ ಆಫ್ಟರ್ ನೆಕ್ಸ್ಟು ಮತ್ತು ಫೈರ್ ಮಾಡ್ತಾನೆ ಇದ್ರು. ಅವತ್ತಿನ ಕಾಲದಲ್ಲಿ ಸರ್ಕಾರ ಜನಪ್ರಿಯತೆಯನ್ನು ಕಳೆದುಕೊಂಡಿತ್ತು. ಈಗ ಈ ಸರ್ಕಾರಕ್ಕೆ ಈಗ ಅಬಕಾರಿ ಗುತ್ತಿಗೆ ವಿಚಾರ, ಮೂಡಾ ಕೇಸ್ಗಳು, ವಕ್ಫ್ ಕೇಸ್ಗಳು, ವಾಲ್ಮೀಕಿ, ಈ ಥರ ಪ್ರಕರಣಕ್ಕೆ ಒಂದಿಲ್ಲ ಒಂದು ಮೆತ್ಕೊಂಡು ಬರ್ತಾ ಇದ್ದಾವೆ. ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನೀವು ತನಿಖೆ ನಂತರದಲ್ಲಿ ತೆರೆ ಮೇರೆಗೆ ಸರಿಬೋದು. ಅದು ಕೂಡ ಸಾಕ್ಷಿ ಇಲ್ದಾಗೆ ಇರ್ಬೋದು, ಕೆಲವೊಂದು ಕಣ್ಣೆದ್ರಿಗೆ ನಡೆದಿರುತ್ತೆ, ಸಾಕ್ಷಿ ಇಲ್ದಂಗೆ ಆಗ್ಬೋದು. ಸದ್ಯ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಒಂದಷ್ಟು ಈಗ ಮುಜುಗರ ಆಗಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಇದನ್ನ ಯಾವ ರೀತಿ ತಗೊಂಡೋಗುತ್ತೆ, ಮುಂದಿನ ಸೆಷನ್ ಅಲ್ಲಿ ಸದ್ದು ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈ ವಕ್ಫ್ ಜೊತೆಗೆ ಈ 40% ಅಸ್ತ್ರಗಳು ಬೇಜಾನ್ ಇದಾವೆ. ಬಟ್ ಎಷ್ಟು ಮಟ್ಟಿಗೆ ಜನರ ಮನಸ್ಸಲ್ಲಿ ಕೂರುವಂತೆ ವಿರೋಧ ಪಕ್ಷ ಅದನ್ನು ಹೋರಾಟ ಮಾಡುತ್ತೆ ಅನ್ನುವಂಥದ್ರ ಮೇಲೆ ನಿಮಗೆ ಈಗ ರಾಜ್ಯದಲ್ಲಿ ನೋಡ್ರಿ ವಿರೋಧ ಪಕ್ಷ ರಚನಾತ್ಮಕವಾಗಿ ಹೋರಾಟ ಅವರಲ್ಲ. ಈಗ ನೋಡಿ, ವಕ್ಫ್ ಹೋರಾಟದಲ್ಲಿ ಪರಸ್ಪರ ಒಂದು ಪಾರ್ಟಿ, ಒಂದು ನ್ಯಾಷನಲ್ ಪಾರ್ಟಿಯಲ್ಲಿ ಎರಡೇ ಟೀಮ್ ಆಗಿ ಪಾರ್ಟಿ ಅಧ್ಯಕ್ಷಂಗೆ ಗೊತ್ತಿಲ್ಲದಂಗೆ ಅನೌನ್ಸ್ ಮಾಡಿ ನಾವೊಂದು ಟೂರ್ ಈಗ ಪಾರ್ಟಿ ವಿತ್ ಡಿಫ್ರೆನ್ಸ್ ಆಗಿ ಈಗ ಒಂಥರ ಪಾರ್ಟಿ ವಿತ್ ಬಹುಶಃ ಒಡೆದ ಮನೆ ಆಗಿದೆ ಅಂತ ಹೇಳಿ ತಪ್ಪಾಗಲಾರದು. ವಿರೋಧ ಪಕ್ಷದಲ್ಲೇ ಮತ್ತೊಂದು ವಿರೋಧ ಪಕ್ಷ ಅವ್ರ ಪಕ್ಷದ ಒಳಗೆ. ಹಾಗಾಗಿ ಇದು ಕಾಂಗ್ರೆಸ್ಗೆ ಲಾಭ ಆಗ್ತಿರ್ತಕ್ಕಂಥದ್ದು. ಒಂದು ನ್ಯಾಷನಲ್ ಪಾರ್ಟಿ, ಒಂದು ಅಪೋಸಿಷನ್ ಪಾರ್ಟಿ, ಸ್ಟ್ರಾಂಗ್ ಪಾರ್ಟಿ ತಮ್ಮಲ್ಲಿ ಇರ್ತಕ್ಕಂಥದ್ದನ್ನೇ ಸರಿ ಮಾಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಬಹುಶಃ ಅವರು ಈಗ ಕಾಂಗ್ರೆಸ್ಗೆ ಅವ್ರಿಗೆ ಬೆರಳು ಮಾಡೋಕ್ಕಿಂತಲೂ ಈಗ ಅವ್ರಿಗೂ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಇವರ 2 ಟೀಮು, ವಕ್ಫ್ 2 ಟೀಮ್ ಆಗಿರ್ತಕ್ಕಂಥದ್ದು, ಯಡಿಯೂರಪ್ಪ ಮೇಲೆ ಇಲ್ಲಿ ಮೇನ್ ಆಗಿ ಯತ್ನಾಳ್ ಅವರು ಹೋರಾಟ ಶುರು ಮಾಡಿದಂತ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಇದನ್ನೇ ಹೇಳಿದ್ದು, ಇವರು ವಿಜೇಂದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೋಸ್ಕರ ವಕ್ಫ್ನ ಯೂಸ್ ಮಾಡ್ಕೊಳ್ತಾರೆ. ಅಂದ್ರೆ ಈಸಿಯಾಗಿ ಕೆಲವೊಂದನ್ನ ನ್ಯೂಟ್ರಲ್ ಮಾಡುವಂತ ಪ್ರಯತ್ನ ಅಷ್ಟೇ ಈಸಿಯಾಗಿ ಕಾಂಗ್ರೆಸ್ ಕೂಡ ಬಳಸ್ಕೊಳ್ತಾ ಇದೆ. ಇವರು ಮೆಸೇಜಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅಧಿಕಾರಕ್ಕೋಸ್ಕರ, ಅಂದ್ರೆ ಇನ್ ದ ಸೆನ್ಸ್ ನಾನ್ ಸಿಎಂ ಆಗಬೇಕು ಒಕ್ಕಲಿಗ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು, ಮತ್ತು ಒಂದು ಕಡೆ ಸೀನಿಯಾರಿಟಿ ಮೇಲೆ ಎಲಿಜಿಬಿಲಿಟಿ ಇದ್ರು ಕೂಡ ಸಿದ್ದರಾಮಯ್ಯ ಅವರು, ಇಂತಹ ಪೇ ಸಿಎಂ ಅಥವಾ ಬೇರೆ ಬೇರೆ ಹೋರಾಟಗಳಲ್ಲಿ ಎಷ್ಟರ ಮಟ್ಟಿಗೆ ಕೋಆರ್ಡಿನೇಟೆಡ್ ಆಗಿದ್ರು ಅಂದ್ರೆ ಒಂದು ಯುನೈಟೆಡ್ ಗೋಲ್ ಇತ್ತು. ವಿತ್ ಏನೇ ಡೌಟ್ಸ್ ಗಳಿದ್ರು ಕೂಡ, ಏನೇ ಕಿತ್ತಾಟಗಳಿದ್ರು ಕೂಡ. ವೇರಾಸ್ ಬಿಜೆಪಿಲಿ ಇವತ್ತು ಅದು ಅತಿ ದೊಡ್ಡ ಕೊರತೆಯಾಗಿ ಕಾಣಿಸ್ತಾ ಇದೆ. ಅವರ ಹೋರಾಟಗಳು, ಉದ್ದೇಶಗಳು ಏನೇ ಇರ್ಬೋದು, ಆದ್ರೆ ಅಲ್ಲಿರುವಂತ ಭಿನ್ನಾಭಿಪ್ರಾಯಗಳಿದೆಯಲ್ಲ, ಅವು ಎಲ್ಲವನ್ನೂ ಕೂಡ ಏನು ಮಣ್ಣಾಗಿಸುವಂತ ಒಂದು ದಾರಿಯಲ್ಲಿ ಹೋಗ್ತಾ ಇದೆ. ಅದು ಒಂದು ತಾರ್ಕಿಕ ಹಂತಕ್ಕೆ ಹೋಗ್ಲಿಕ್ಕೆ ಬಿಜೆಪಿಯ ಡಿಫರೆನ್ಸಸ್, ಈ ಬಿಜೆಪಿಯ ಒಳಜಗಳು, ಕಿತ್ತಾಟಗಳು ಕಾಂಗ್ರೆಸ್ಗೆ ಲಾಭ ಆಗ್ತದೆ. ಅಟ್ ದ ಸೇಮ್ ಟೈಮ್ ಎಚ್ ಡಿ ಕುಮಾರಸ್ವಾಮಿ ಕೂಡ ಅದನ್ನ